Okay, students, again I am discussing the topic on weighted index number. In this weighted index number, I am discussing about Fisher's ideal index number. This one is session 31, which includes the syllabus of BBA final year, techniques for business decision 2. So, in this session, I am discussing about Fisher ideal index number. ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ವೆಯ್ಟೆಡ್ ಇಂಡೆಕ್ಸ್ ನಂಬರನ್ನು ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರನ್ನು ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ರೆಡಿ ಹೇಳಿದ್ದೇನೆ, ಇಂಡೆಕ್ಸ್ ನಂಬರನ್ನು ಎರಡು ಕ್ಲಾಸಿಫಿಕೇಶನ್ ಮಾಡಿದೆ. ಒಂದು ಅನ್ವೈಟೆಡ್ ಇಂಡೆಕ್ಸ್ ನಂಬರ್, ಇನ್ನೊಂದು ವೆಯ್ಟೆಡ್ ಇಂಡೆಕ್ಸ್ ನಂಬರ್. ವೆಯ್ಟೆಡ್ ಇಂಡೆಕ್ಸ್ ನಂಬರಲ್ಲಿ ನಾವು ಏನು ಮಾಡ್ತೇವೆ, ಕ್ವಾಂಟಿಟೀಸನ್ನು ವೆಯ್ಟ್ಸ್ ಅಂತೇಳಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದೇವೆ ಆಲ್ರೆಡಿ. ಸೊ ಇನ್ ದ ಸೇಮ್ ಇಯರ್ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರಲ್ಲಿ ನಾವೀಗ ಏನು ಮಾಡ್ತೇವೆ ಅಂದರೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ದಿಸ್ ಕಾನ್ಸೆಪ್ಟ್ ಹೆಲ್ಪ್ಸ್ ಸ್ಟೂಡೆಂಟ್ ಟು ಬಿ ಫೆಮಿಲಿಯರೈಸ್ ವಿತ್ ದ ಟರ್ಮ್ಸ್ ಆಫ್ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ ಅಂತ ಹೇಳಿದಾಗ ಓನ್ಲಿ ವೇಟೆಡ್ ಇಂಡೆಕ್ಸ್ ನಂಬರ್ ಬಿಲಾಂಗಿಂಗ್ಸ್ ಟು ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್. ದಿಸ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಇಂಡೆಕ್ಸ್ ವ್ಯಾಲ್ಯೂ. Then by the end of this session, the student should be able to understand the concept of index number, nothing but Fisher's ideal index number. So, if Fisher ideal index number, students should also be able to express their opinion regarding the index number. So, Fisher ideal index number ನೋಡ್ತಾ ಬಂದಾಗ ಇಲ್ಲಿ this method was introduced by Professor Irving Fishers. This method combines the techniques both the Laspeyres method as well as Pacius method. ನಾವು ಬೌಲೆಸ್ ಮೆಥಡಲ್ಲಿ ಏನು ಮಾಡ್ತೇವೆ ಅಂದರೆ ಲ್ಯಾಸ್ಪೇರ್ ಮೆಥಡ್ ಮತ್ತು ಪ್ಯಾಶಿಯಸ್ ಮೆಥಡನ್ನು ಪ್ಲಸ್ ಮಾಡ್ತೇವೆ. ಇಲ್ಲೇನಾಗುತ್ತೆ ಅಂದರೆ ಲ್ಯಾಸ್ಪೇರ್ ಆ್ಯಂಡ್ ಪ್ಯಾಶಿಯಸ್ ಅನ್ನೋ ಮೆಥಡ್ಗೆ ಸ್ಕ್ವೇರ್ ರೂಟನ್ನು ಮಾಡಬೇಕು. ನಾವು ಸ್ಕ್ವೇರ್ ರೂಟನ್ನು ಮಾಡ್ತಾ ಹೋಗ್ತೇವೆ. In other words, the Fisher index method's weights are represented by quantities of both base and current year. The formulas ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ P01 this equals to square root of sigma P1 Q0 divided by sigma P0 Q0 multiplied into sigma P1 Q1 divided by sigma P0 Q1 ಅಂತ ಹೇಳಿದಾಗ ಇಲ್ಲಿ ನೋಡಿ ಕ್ವಾಂಟಿಟೀಸ್ ಏನಾಗಿದೆ ಅಂದರೆ ಆನ್ ದ ಬೇಸಿಸ್ ಫಸ್ಟ್ ನಾವು ಲ್ಯಾಸ್ಪೇರ್ ಮೆಥಡಲ್ಲಿ ಹೇಳಿದೆ ನಿಮಗೆ ಸಿಗ್ಮಾ P1 Q0 ಬೋತ್ ಕ್ವಾಂಟಿಟೀಸ್ ಆಫ್ ಬೇಸಿಯ ತೆಗೆದುಕೊಂಡಿದ್ದೇವೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನಲ್ಲಿ Q0 ಸೇಮ್. ಬಟ್ ಅಗೇನ್ ಇಲ್ಲಿ ಪ್ಯಾಶಿಯಸ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ Q1 ಇಲ್ಲಿ ನಾವು ಬೇಸಿಯರ್ ಕ್ವಾಂಟಿಟೀಸ್ ತೆಗೆದುಕೊಂಡಿದ್ದೇವೆ, ಲ್ಯಾಸ್ಪೇರ್ ಮೆಥಡಲ್ಲಿ ಇಲ್ಲಿ ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕಡೆ ಕೂಡ ನಾವೇನು ಮಾಡಿದ್ದೇವೆ Q1 ಮತ್ತು Q1 ತೆಗೆದುಕೊಂಡಿದ್ದೇವೆ. So on the same way, sigma P1 Q0 divided by sigma P0 Q0 multiplied into sigma P1 Q1 divided by sigma P0 Q1 multiplied into 100. P1 represents price of current year, P0 represents price of the base year, Q1 represents quantities of the current year, Q0 represents quantities of the base year. Laspeyres method ಆ್ಯಂಡ್ ಪ್ಯಾಶಿಯಸ್ ಮೆಥಡನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಅದಕ್ಕೆ ಸ್ಕ್ವೇರ್ ರೂಟ್ ಮಾಡ್ತೇವೆ. ಸ್ಕ್ವೇರ್ ರೂಟನ್ನು ತೆಗೆದುಕೊಂಡಾಗ ನಮಗೇನು ಸಿಗುತ್ತೆ, ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರಿನ ಟೋಟಲ್ ಫೈನಲ್ ಸ್ಟೆಪ್ ಅಥವಾ ಫೈನಲ್ ವ್ಯಾಲ್ಯೂ ನಮಗೆ ಸಿಗ್ತದೆ. ಈ ಫಿಶರ್ಸ್ ಮೆಥಡನ್ನು ನೋಡ್ತಾ ಬಂದಾಗ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಒನ್ಸ್ ಅಗೈನ್ ಇಟ್ ಈಸ್ ಅಗೈನ್ ಇನ್ ಡಿಫ್ರೆಂಟ್ ಮೆಥಡಲ್ಲಿ ಡಿಫ್ರೆಂಟ್ ಮ್ಯಾನರಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾ ಬರ್ತೇವೆ ಅಂತ ಹೇಳಿದಾಗ ಆ್ಯಂಡ್ ಇಂಡೆಕ್ಸ್ ನಂಬರ್ obtained as a geometric mean the square root of the product. Already ಹೇಳಿದೆ square root of L into P. L means Laspeyres method, P means Pacius method. Again this equals to square root of sigma P1 Q0 divided by sigma P0 Q0 multiplied into sigma P1 Q1 divided by sigma P0 Q1 multiplied into 100. ಇಲ್ಲಿ n ಅಂತ ಏನು ರೆಪ್ರೆಸೆಂಟೇಷನ್ಸ್ ಕೊಟ್ಟಿದ್ದಾರೆ ಇಟ್ ಈಸ್ ನಥಿಂಗ್ ಬಟ್ 1 ಅಂತೇಳಿ ಅರ್ಥ. Again ಇಲ್ಲಿ Pn is nothing but P1, Qn is nothing but Q1. Again ಇಲ್ಲಿ Qn is nothing but Q1 ಅಂತೇಳಿ ನಾವು ಕನ್ಸಿಡರ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾವು ಅಗೈನ್ ಇನ್ಫಾರ್ಮೇಷನ್ಸ್ ನೋಡ್ತಾ ಬನ್ನಿ, ಒಂದು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಬರುವ. ಇಲ್ಲಿ ನಾವು ಫಿಶರ್ಸ್ ಇಂಡೆಕ್ಸ್ ನಂಬರ್ ಇಸ್ ಎ ಜಿಯೋಮೆಟ್ರಿಕ್ ಮೀನ್ ಆಫ್ ಲ್ಯಾಸ್ಪೇರ್ ಆ್ಯಂಡ್ ಪ್ಯಾಶಿಯಸ್ ಇಂಡೆಕ್ಸ್ ನಂಬರ್ ಅಂತೇಳಿ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದೆ. ಆ್ಯಸ್ ಇಟ್ ಈಸ್ ಬೇಸ್ಡ್ ಆನ್ ಜಿಯೋಮೆಟ್ರಿಕ್ ಮೀನ್ ವಿಚ್ ಈಸ್ ಸಪೋರ್ಟೆಡ್ ಟು ಬಿ ದ ಬೆಸ್ಟ್ ಆವರೇಜ್ so far as the construction of index number are concerned. This method is theoretically better than other two methods of constructing the index number. Other methods ಅಂತ ಹೇಳಿದಾಗ ನಿಮಗೆ ಆಲ್ರೆಡಿ ಲ್ಯಾಸ್ಪೇರ್ ಮೆಥಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಪ್ಯಾಶಿಯಸ್ ಮೆಥಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಅದರ ಜೊತೆಗೆ ಬೌಲೆಸ್
ಡರ್ಬಿಶ್ ಆ್ಯಂಡ್ ಬೌಲೆಸ್ ಇಂಡೆಕ್ಸ್ ನಂಬರನ್ನು ಕೂಡ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದೇವೆ. ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಅಂದರೆ ಬೆಟರ್ ಆಗಿದೆ ಯಾವುದು, ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್. ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ತೇವೆ ಅಂದರೆ ಒಂದು ಪ್ರಾಬ್ಲಮನ್ನು ನಿಮಗೆ ಕೊಟ್ಟಿದ್ದೇವೆ. ಕನ್ಸ್ಟ್ರಕ್ಟ್ ದ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಫಾರ್ ದ ಫಾಲೋಯಿಂಗ್ ಡಾಟಾ. ಕಮಾಡಿಟೀಸ್ ಕೊಟ್ಟಿದ್ದೇವೆ, 4 ಕಮಾಡಿಟೀಸ್ ಕೊಟ್ಟಿದ್ದೇವೆ. ನಾನು ಆಲ್ರೆಡಿ ಹೇಳಿದೆ, ಯಾವುದು ಅರ್ಲಿಯರ್ ಇಯರ್ ಇರ್ತದೆ ಅದನ್ನು ನಾವು ಬೇಸ್ ಇಯರ್ ಅಂತ ತೆಗೆದುಕೊಳ್ತೇವೆ. ಯಾವುದು ಲೇಟರ್ ಇಯರ್ ಇರ್ತದೆ ಅಂದರೆ ರೀಸೆಂಟ್ ಇಯರ್ ಇರ್ತದೆ ಅದನ್ನು ನಾವೇನು ಕರಿತೇವೆ ಕರೆಂಟ್ ಇಯರ್ ಅಂತೇಳಿ, ಅಥವಾ ಕರೆಂಟ್ ಇಯರ್ ಇಟ್ ಈಸ್ ನಥಿಂಗ್ ಬಟ್ ಬೇಸ್ ಇಯರ್. ಬೇಸ್ ಇಯರ್ ಪ್ರೈಸ್ ನಥಿಂಗ್ ಬಟ್ P0 Q0 P1 Q1 P0 Q0 P1 Q1 ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಪ್ರೈಸ್ ಆಫ್ ದ ಬೇಸ್ ಇಯರ್ ಎಷ್ಟಿದೆ ಅಂದರೆ 2, 8, 10 ಆ್ಯಂಡ್ 6 ಇದೆ. ಕ್ವಾಂಟಿಟೀಸ್ ಎಷ್ಟಿದೆ ಅಂದರೆ 100, 200, 300 ಆ್ಯಂಡ್ 400. ಅಗೇನ್ ಕರೆಂಟ್ ಇಯರ್ ಮೀನ್ಸ್ 2009 ಪ್ರೈಸ್ ಅಂತ ಹೇಳಿದಾಗ P1 ಅಂತೇಳಿ ಕನ್ಸಿಡರ್ ಮಾಡಬೇಕು. P1 ಎಷ್ಟಿದೆ ಅಂದರೆ 3, 10, 15 ಆ್ಯಂಡ್ 10 ಇದೆ. ಕ್ವಾಂಟಿಟೀಸ್ ಅಗೇನ್ 100, 50 ಕರೆಂಟ್ ಇಯರ್ ಕ್ವಾಂಟಿಟೀಸ್ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು P1 ಆಸ್ ವೆಲ್ ಆಸ್ Q1. ದಿಸ್ ಒನ್ ಈಸ್ ಅ P1 ಆ್ಯಂಡ್ ದಿಸ್ ಒನ್ ಈಸ್ ಅ Q1 ಅಂತೇಳಿ ಟ್ರೀಟ್ಮೆಂಟ್ ಮಾಡ್ತಾರೆ. 100, 50, 150 ಬರ್ತದೆ. ಈ ಪ್ರಾಬ್ಲಮ್ಸನ್ನು ನಿಮಗೆ ಕೊಟ್ಟಿದ್ದೇವೆ. ಇದರ ಸೊಲ್ಯೂಷನ್ಸನ್ನು ಹೇಗೆ ಮಾಡ್ತೇವೆ ಅಂತ ತಿಳಿಸ್ತೀನಿ ನೋಡಿ. ಸೊ ಸೊಲ್ಯೂಷನ್ಸ್ ಇಯರ್ ದ ಕಮಾಡಿಟೀಸ್ ABCD. 4 ಕಮಾಡಿಟೀಸ್ ಇದೆ, ಪ್ರೈಸಸ್ ಇದೆ, ಕ್ವಾಂಟಿಟೀಸ್ ಇದೆ, ಪ್ರೈಸಸ್ ಆಫ್ ದ ಕರೆಂಟ್ ಇಯರ್ ಆ್ಯಂಡ್ ದ ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್, ಪ್ರೈಸಸ್ ಆಫ್ ದ ಬೇಸ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್ ಕೊಟ್ಟಿದ್ದೇನೆ. ಆಲ್ರೆಡಿ ಹೇಳಿದೆ, ಆ್ಯಸ್ ಪರ್ ಫಾರ್ಮುಲಾ ಫಿಶರ್ಸ್ ಇಂಡೆಕ್ಸ್ ನಂಬರಲ್ಲಿ ಏನು ಫಾರ್ಮುಲಾ ಬರುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ P1 Q0 P1, this one is P1 and Q0, quantities of the base year, price of the current year. 100 into 3, 300 ಬರ್ತದೆ. 10 into 200, 2000 ಬರ್ತದೆ. 15 into 300 ಅಂತ ಹೇಳಿದ್ರೆ 4500 ಬರ್ತದೆ. 10 into 400 ಅಂತ ಹೇಳಿದ್ರೆ 4000 ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ P1 Q0 P1 Q0 ಅಂತೇಳಿ ನಾವು ತೆಗೆದುಕೊಳ್ತೇವೆ. P0 Q0 ಅಂತ ಹೇಳಿದಾಗ ಆಲ್ರೆಡಿ ಹೇಳಿದೆ, ಪ್ರೈಸ್ ಆಫ್ ದ ಬೇಸ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್. ಪ್ರೈಸ್ ಆಫ್ ದ ಬೇಸ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್. 2 into 100, 200 ಬರ್ತದೆ. 8 into 200, 1600 ಬರ್ತದೆ. 10 into 300, 3000 ಬರ್ತದೆ. 6 into 400, 2400 ಬರ್ತದೆ. ಅಂದರೆ P0 Q0 P1 Q0 P0 Q0 ಆಯಿತು. ನೆಕ್ಸ್ಟ್ P1 Q1 ಅಂತ ಇಟ್ಕೊಳ್ಬೇಕು. P1 Q1 ಅಂತ ಹೇಳಿದಾಗ ಎಗೇನ್ ಇಲ್ಲಿ ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಮಲ್ಟಿಪ್ಲೈಡ್ ಇಂಟು ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಮಲ್ಟಿಪ್ಲೈಡ್ ಇಂಟು ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. 3 into 100, 300 ಇದೆ. 100 into 50, 500 ಇದೆ. 15 into 100, 1500 ಬರ್ತದೆ. 10 into 50, 500. ದಿಸ್ ಈಕ್ವಲ್ಸ್ ಟು ಟೋಟಲ್ ಮಾಡಿದಾಗ ಅದನ್ನು ಸಮ್ ತೆಗೆದುಕೊಂಡಾಗ ಇಟ್ ಇಸ್ ನಥಿಂಗ್ ಬಟ್ ಸಿಗ್ಮಾ P1 Q0, ಸಿಗ್ಮಾ P0 Q0, ಸಿಗ್ಮಾ P1 Q1. ಅಗೇನ್ P0 Q1 ಅಂತ ಹೇಳಿದ್ರೆ P0 ಅಂತ ಹೇಳಿದಾಗ ಪ್ರೈಸ್ ಆಫ್ ದ ಬೇಸ್ ಇಯರ್ ಮಲ್ಟಿಪ್ಲೈಡ್ ಇಂಟು ದ ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. 2 into 100, 200 ಬರ್ತದೆ. 8 into 50, 400 ಬರ್ತದೆ. 10 into 100, 1000 ಬರ್ತದೆ. 6 into 50, 300 ಬರುತ್ತೆ. ಇವೆಲ್ಲದಕ್ಕೂ ಕೂಡ ನಾವು ಟೋಟಲ್ ಮಾಡಿಕೊಂಡ್ರೆ ಸಿಗ್ಮಾ P1 Q0 ದಿಸ್ ಈಕ್ವಲ್ಸ್ ಟು 10,800. ಸಿಗ್ಮಾ P0 Q0 7,200. ಸಿಗ್ಮಾ P1 Q1 2,800. ಸಿಗ್ಮಾ P0 Q1 1,900 ಬರ್ತದೆ. ದೆನ್ ವಿ ಆರ್ ಅಪ್ಲೈಯಿಂಗ್ ದ ಫಾರ್ಮುಲಾ ಆ್ಯಸ್ ಪರ್ ಫಿಶರ್ಸ್ ಮೆಥಡ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾಸ್ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. P01 ಈಸ್ ನಥಿಂಗ್ ಬಟ್ ಇಂಡೆಕ್ಸ್ ನಂಬರ್ ಆಫ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತೇಳಿ ಕರೀತಾರೆ. ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಹೇಳಿದೆ ನಾವು L into P ಅಂತ ಹೇಳಿದೆ. L into P ಅಂದರೆ ಇವೆರಡು ಕಾಲಮ್ಸ್ ಏನಿದೆ P1 Q0 ಏನಿದೆ ಮತ್ತು P0 Q0 ಏನಿದೆ ಇದನ್ನು ಲಾಸ್ಟ್ ಪೇರ್ ಮೆಥಡಲ್ಲಿ ಇದೇ ಫಾರ್ಮುಲಾಸನ್ನು ನಾವು ಅಪ್ಲೈ ಮಾಡಿದೆ. ಪ್ಯಾಶಿಯಸ್ ಮೆಥಡಲ್ಲಿ P1 Q1 P0 Q1 ಪ್ಯಾಶಿಯಸ್ ಮೆಥಡಲ್ಲಿ ನಾವು ಅಪ್ಲಿಕೇಶನ್ಸನ್ನು ಮಾಡಿದೆ. ಈಗ ನಾವೇನು ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಮಲ್ಟಿಪ್ಲೈಡ್ ಇಂಟು ಸಿಗ್ಮಾ P1 Q1 ಡಿವೈಡ್ ಬೈ ಸಿಗ್ಮಾ P0 Q1 ಮಲ್ಟಿಪ್ಲೈಡ್ ಇಂಟು 100. ದೆನ್ ಫಾರ್ಮುಲಾಸನ್ನು ನಾವು ಫಾರ್ಮುಲಾಗೆ ಏನೇನು ಮಾಡಬೇಕು ಅಂದರೆ ವ್ಯಾಲ್ಯೂಸನ್ನು ಆಗ್ತಾ ಬರಬೇಕು. ಆಲ್ರೆಡಿ ಹೇಳಿದೆ 10,800 ಡಿವೈಡ್ ಬೈ 7,200 ಮಲ್ಟಿಪ್ಲೈಡ್ ಇಂಟು 2,800 ಡಿವೈಡ್ ಬೈ 1,900 ಓವರ್ ಮಲ್ಟಿಪ್ಲೈಡ್ ಇಂಟು 100. ಅದು ಸ್ಕ್ವೇರ್ ರೂಟ್ನಿಂದ ಹೊರಗಡೆ ಇರಬೇಕು. ಯಾವತ್ತೂ ಕೂಡ ಮಲ್ಟಿಪ್ಲೈಡ್ ಇಂಟು 100 ಅನ್ನೋದು ಯಾವತ್ತೂ ಕೂಡ ಸ್ಕ್ವೇರ್ ರೂಟಿಂದ ಹೊರಗಡೆ ಇರಬೇಕು. ಅದು ನಿಮಗೆ ಗೊತ್ತಿರಬೇಕು. ದೆನ್ ಫೈನಲ್ ಆಗಿ ನಾವು ಸ್ಟೆಪ್ಸನ್ನು ಡಿವೈಡ್ ಮಾಡ್ತಾ ಬಂದಾಗ 10,800 ಡಿವೈಡ್ ಬೈ 7,200 ಅಂತ ಎಷ್ಟು ಬರ್ತದೆ 1.5 ಮಲ್ಟಿಪ್ಲೈಡ್ ಇಂಟು
2800 ಡಿವೈಡ್ ಬೈ 1900 ಅಂದರೆ ಏನು ಬರ್ತದೆ 1.437. ಇವೆರಡಕ್ಕೂ ಕೂಡ ಸ್ಕ್ವೇರ್ ರೂಟನ್ನು ಮಾಡಬೇಕು. ದೆನ್ ಮಲ್ಟಿಪ್ಲೈಡ್ ಇಂಟು 100. ದೆನ್ 1.5 ಇಂಟು 1.437 ಅಂತ ಹೇಳಿದಾಗ 2.2105 ಬರ್ತದೆ. ದೆನ್ ಅದನ್ನು ಮಲ್ಟಿಪ್ಲೈಡ್ ಇಂಟು 100 ಮಾಡಿದಾಗ ಸ್ಕ್ವೇರ್ ರೂಟನ್ನು ರಿಮೂವ್ ಮಾಡಿ 100 ಮಾಡಿದಾಗ ಎಷ್ಟು ಬರ್ತದೆ 148.7. ದಿಸ್ ಇಸ್ ದ ಫೈನಲ್ ಆನ್ಸರ್ ಆಫ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್. ಈ ಥರ ನಾವು ಇದನ್ನು ಕ್ಯಾಲ್ಕುಲೇಟನ್ನು ಮಾಡಬೇಕು. ಒನ್ ಮೋರ್ ಪ್ರಾಬ್ಲಮ್ಸ್ ನಾವು ಅಗೇನ್ ಡಿಸ್ಕಸ್ ಮಾಡುವ. ನೋಡಿ, ಫ್ರಮ್ ದ ಫಾಲೋಯಿಂಗ್ ಡಾಟಾ ಕಂಪ್ಯೂಟ್ ದ ಫಿಶರ್ಸ್ ಇಂಡೆಕ್ಸ್ ನಂಬರ್ ಫಾರ್ ದ ಕರೆಂಟ್ ಇಯರ್. ಅಗೇನ್ ಇಲ್ಲಿ ನಾನು ಹೇಳಿದೆ 5 ಕಮಾಡಿಟೀಸ್ ಅಥವಾ 5 ಐಟಮ್ಸನ್ನು ಕೊಟ್ಟಿದ್ದೇವೆ. P0 ಇದೆ, Q0 ಇದೆ. ಕ್ವಾಂಟಿಟೀಸ್ ಆಫ್ ಬೇಸ್ ಇಯರ್, ಪ್ರೈಸಸ್ ಆಫ್ ದ ಬೇಸ್ ಇಯರ್. ಅಗೇನ್ ಪ್ರೈಸಸ್ ಆಫ್ ದ ಕರೆಂಟ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. Pn ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ P1. Qn ಈಸ್ ನಥಿಂಗ್ ಬಟ್ Q1 ಅಂತೇಳಿ ಕನ್ಸಿಡರ್ ಮಾಡ್ತಾರೆ. therefore 20, 42 ಬೇಸ್ ಇಯರ್ ಪ್ರೈಸ್ ಎಷ್ಟಿದೆ 20, 42, 38 and 10. ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್ 7, 6, 17, 5 ಮತ್ತು 8 ಬರ್ಸಿದ್ದೇನೆ. ಕರೆಂಟ್ ಇಯರ್ ಪ್ರೈಸ್ ಎಷ್ಟಿದೆ ಅಂದರೆ 25, 40, 25, 14 and 13. ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್ 9, 8, 4, 10 and 5. ಈ ಥರ ಒಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ನಾವಿಲ್ಲಿ ಏನು ಮಾಡಬೇಕು ಅಂದರೆ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟನ್ನು ಮಾಡಬೇಕು. ದೆನ್ ಸೊಲ್ಯೂಷನ್ಸ್ ನೋಡ್ತಾ ಬಂದಾಗ ಏನು ನಾನು ಆಲ್ರೆಡಿ ಹೇಳಿದೆ P0 Q0 ಅಂತೇಳಿ ಹೇಳಿದೆ. P0 Q0 ಅಂತ ಸೆನ್ಸ್ ಇಯರ್ 20 into 7 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ. 20 into 7 140 ಬರ್ತದೆ. ದೆನ್ 42 into 6 ಅಂದರೆ 252 ಬರ್ತದೆ. 30 into 17 ಅಂದರೆ 510 ಬರ್ತದೆ. 8 into 15 ಅಂದರೆ ಎಷ್ಟು ಬರುತ್ತೆ 120 ಬರ್ತದೆ. 10 into 8 ಅಂದರೆ 80 ಬರ್ತದೆ. ಇದನ್ನು P0 Q0 ಅಂತೇಳಿ ಕೇಳುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ P1 Q0. P1 ಅಂದರೆ ದ ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಮಲ್ಟಿಪ್ಲೈಡ್ ಇಂಟು ದ ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್. P1 Q0 ಅಂತ ಹೇಳಿದಾಗ ಪ್ರೈಸ್ ಆಫ್ ದ ಕರೆಂಟ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್. 25 into 7 175, 40 into 6 240, 25 into 17 425 ಬರ್ತದೆ. ಅಗೇನ್ 14 into 15 210 ಬರ್ತದೆ. 13 into 8 104 ಬರ್ತದೆ. ಇದು ಸೆಕೆಂಡ್ ಸ್ಟೆಪ್ ಆಯಿತು. ಥರ್ಡ್ ಸ್ಟೆಪ್ಪಲ್ಲಿ ಅಗೇನ್ P0 Q1 ಅಂತ ಹೇಳಿದೆ. P0 Q1 ಅಂತ ಹೇಳಿದಾಗ ಏನನ್ನು ನಾವು 1 ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ. ಏನನ್ನು ಏನು ಮಾಡಬೇಕು ನಾವು 1 ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ. therefore P0 ಅಂದರೆ ದ ಪ್ರೈಸ್ ಆಫ್ ದ ಬೇಸ್ ಇಯರ್ ಮಲ್ಟಿಪ್ಲೈಡ್ ಇಂಟು ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. ಪ್ರೈಸ್ ಆಫ್ ದ ಬೇಸ್ ಇಯರ್ ಮಲ್ಟಿಪ್ಲೈಡ್ ಇಂಟು ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್ ಅಂದರೆ 9 ಮಲ್ಟಿಪ್ಲೈಡ್ ಇಂಟು 20. ಸೊ ಆಗ ಎಷ್ಟು ಬರ್ತದೆ 180. ದೆನ್ 42 into 8 336 ಬರ್ತದೆ. 30 into 4 120 ಬರ್ತದೆ. 10 into 8 80 ಬರ್ತದೆ. 5 into 10 50 ಬರ್ತದೆ. ದೆನ್ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ P1 Q1 ಅಂತ ಹೇಳಿದಾಗ ಅಥವಾ PN QN ಅಂತ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ P1 Q1 ಅಂತ ಹೇಳಿದಾಗ 25 into 9 225, 40 into 8 320 ಬರ್ತದೆ. 25 into 4 100 ಬರ್ತದೆ. 14 into 10 140 ಬರ್ತದೆ. 13 into 5 65 ಬರುತ್ತೆ. ಇವೆಲ್ಲವನ್ನು ಕೂಡ ನಾವು ಟೋಟಲ್ ಮಾಡ್ಕೋಬೇಕು. P0 Q0, P1 Q0, P0 Q1, P1 Q1 ನಥಿಂಗ್ ಬಟ್ N ಈಸ್ ನಥಿಂಗ್ ಬಟ್ N ಅಂತ ಹೇಳಿದ್ರೆ ನಾವು 1 ಅಂತ ಕನ್ಸಿಡರ್ ಮಾಡಬೇಕು ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಹೇಳಿದೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸೊಲ್ಯೂಷನ್ಸ್ ನೋಡ್ತಾ ಬಂದಾಗ ಫಾರ್ಮುಲಾಸನ್ನು ಮತ್ತೆ ಅಪ್ಲೈ ಮಾಡಬೇಕು ನಾವು. ಫಾರ್ಮುಲಾ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಏನಾಗುತ್ತೆ ಅಂತ ಹೇಳಿದಾಗ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಆರ್ ಸಿಗ್ಮಾ PN Q0 ಡಿವೈಡ್ ಬೈ ಸಿಗ್ಮಾ P0 Q0 ಮಲ್ಟಿಪ್ಲೈಡ್ ಇಂಟು ಸಿಗ್ಮಾ P1 Q1 ಡಿವೈಡ್ ಬೈ ಸಿಗ್ಮಾ P0 Q1 ಮಲ್ಟಿಪ್ಲೈಡ್ ಇಂಟು 100. ಯಾವತ್ತೂ ಕೂಡ 100 ಸ್ಕ್ವೇರ್ ರೂಟಿನ ನಂತರ ಬರೀಬೇಕು. ಮಲ್ಟಿಪ್ಲೈಡ್ ಇಂಟು 100 ಅಂದರೆ ಸ್ಕ್ವೇರ್ ರೂಟ್ ಆದ ನಂತರ ಬರೀಬೇಕು. therefore this equals to L into P. ಆಲ್ರೆಡಿ ಹೇಳಿದೆ ಲಾಸ್ಟ್ ಪೇರ್ಸ್ ಮಲ್ಟಿಪ್ಲೈಡ್ ಇಂಟು ಪ್ಯಾಶಿಯಸ್. ಲಾಸ್ಟ್ ಪೇರ್ಸ್ ಮಲ್ಟಿಪ್ಲೈಡ್ ಇಂಟು ಪ್ಯಾಶಿಯಸ್ ಮಾಡಿದಾಗ ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರ್ತದೆ ಅಂದರೆ ಫೈನಲ್ ಆನ್ಸರ್ ಡಿವೈಡ್ ಮಾಡಿದಾಗ 104.72 ಮಲ್ಟಿಪ್ಲೈಡ್ ಇಂಟು 110.97 ಬರ್ತದೆ. ಅದನ್ನು ಸ್ಕ್ವೇರ್ ರೂಟನ್ನು ರಿಮೂವ್ ಮಾಡಿಬಿಟ್ಟು ಆಗಿಂದ ಏನು ಮಾಡಬೇಕು ಅಂದರೆ 100ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ದೆನ್ 107.8 ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 108 ಬರ್ತದೆ. 107.8 ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 108 ಬರ್ತದೆ. ದೆನ್ ನಿಮಗೆ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ತೋರಿಸ್ತೇನೆ. ಪ್ರಾಕ್ಟಿಕಲ್ ವರ್ಕನ್ನು ನೀವು ಮಾಡಬೇಕು. ಆಲ್ರೆಡಿ ಹೇಳಿದೆ, ಇಲ್ಲೂ ಕೂಡ 4 ಸ್ಟೆಪ್ಸ್ ಕೊಟ್ಟಿದ್ದೇವೆ. ಬೇಸ್ ಪ್ರೈಸ್ ಆಫ್ ದ ಬೇಸ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್, ಕರೆಂಟ್ ಇಯರ್ ಪ್ರೈಸ್ ಇದೆ, ಕರೆಂಟ್ ಇಯರ್ ಕ್ವಾಂಟಿಟೀಸ್ ಇದೆ ಅಂದಾಗ
ಆಲ್ರೆಡಿ ಹೇಳಿದೆ, ನೀವು ಮಾಡುವಾಗ ಫಸ್ಟು P1Q0 P1 ಅಂತ ಹೇಳಿದಾಗ 5 ಪ್ರೈಸಸ್ ಆಫ್ ದ ಕರೆಂಟ್ ಇಯರ್ ಇದೆ, Q0 ಅಂತ ಹೇಳಿದ್ರೆ ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನೀವು ಪ್ರಾಬ್ಲಮ್ ಮಾಡುವಾಗ. ಅಗೈನ್ P1Q0 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತವೆ. ಆನಂತರ P0Q0 ಅಂದರೆ ಬೇಸ್ ಇಯರ್ ಪ್ರೈಸಸ್, ಬೇಸ್ ಇಯರ್ ಕ್ವಾಂಟಿಟಿ, ಇವೆರಡು ಕಾಲಮನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮತ್ತು P1Q1 ಅಂತ ಹೇಳಿದ್ರೆ ಪ್ರೈಸ್ ಆಫ್ ದ ಕರೆಂಟ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್, ಅವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಆನಂತರ P0Q1 ಅಂತ ಹೇಳಿದ್ರೆ ಪ್ರೈಸಸ್ ಆಫ್ ದ ಬೇಸ್ ಇಯರ್, ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. ಫಸ್ಟ್ ಕಾಲಮ್ ಮತ್ತು ಲಾಸ್ಟ್ ಕಾಲಮನ್ನು ನಾವೇನು ಮಾಡ್ತೇವೆ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಫಾರ್ಮುಲಾ ಪ್ರಕಾರ ನಿಮಗೆ ಅದರ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ನೀವು ಫೈನಲ್ ಸ್ಟೆಪ್ಪಲ್ಲಿ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರನ್ನು ಅಸರ್ಟೈನ್ಮೆಂಟನ್ನು ಮಾಡ್ಬೋದು. ಇದಿಷ್ಟು ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.